ನಮಸ್ಕಾರ ಗೆಳೆಯರೇ, ನಮ್ಮ ಸ್ಪೋಕನ್ ಇಂಗ್ಲಿಷ್ ಸರಣಿಯ 4ನೇ ಕ್ಲಾಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಕಳೆದ 3 ಪಾಠಗಳಲ್ಲಿ ಇಂಗ್ಲಿಷ್ನ ಮೂಲಭೂತ ವಿಷಯಗಳನ್ನ ಕಲ್ತಿದ್ದೀವಿ. ಇವತ್ತಿನ ಪಾಠ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಇವತ್ತು ನಾವು ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಬಳಕೆಯಾಗುವಂತಹ ಹ್ಯಾವ್ ಮತ್ತು ಹ್ಯಾಸ್ ಬಗ್ಗೆ ಕಲಿತಾ ಇದ್ದೀವಿ. ಅಂದರೆ ನಮ್ಮ ಹತ್ರ ಏನಾದರೂ ಇದೆ ಅಂತ ಇಂಗ್ಲಿಷ್ನಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ಇವತ್ತು ಕಲಿಯೋಣ. ಮೊದಲನೇದಾಗಿ ಈ ಹ್ಯಾವ್ ಮತ್ತು ಹ್ಯಾಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇವುಗಳ ಅರ್ಥ ಹೊಂದಿರುವುದು ಅಥವಾ ನಮ್ಮ ಹತ್ರ ಯಾವುದಾದ್ರೂ ವಸ್ತು ಇದೆ ಎಂದು ಹೇಳುವಾಗ ನಾವು ಇದನ್ನು ಬಳಸ್ತೀವಿ. ಎಕ್ಸಾಂಪಲ್ ನೋಡೋದಾದರೆ, ನನ್ನ ಹತ್ರ ಫೋನ್ ಇದೆ ಅಥವಾ ಅವಳ ಹತ್ರ ಒಂದು ಬುಕ್ ಇದೆ ಅಂತ ಹೇಳ್ತೀವಲ್ಲ, ಆಗ ಈ ಪದಗಳನ್ನು ಬಳಸಬೇಕು. ಆದರೆ ಎಲ್ರಿಗೂ ಹ್ಯಾವ್ ಬಳಸಬಾರ್ದು, ಅದಕ್ಕೆ ಕೆಲವು ರೂಲ್ಸ್ ಇವೆ. ಬನ್ನಿ ಆ ರೂಲ್ಸ್ ಏನು ಅಂತ ನೋಡೋಣ. ರೂಲ್ ನಂಬರ್ 1, ಹ್ಯಾವ್ ಅನ್ನು ಯಾವಾಗ ಬಳಸಬೇಕು? ನಾವು ನಮ್ಮ ಬಗ್ಗೆ ಅಂದರೆ ಐ, ನಮ್ಮೆಲ್ಲರ ಬಗ್ಗೆ ಅಂದರೆ ವಿ, ನಿನ್ನ ಬಗ್ಗೆ ಅಂದರೆ ಯು ಅಥವಾ ಅವರೆಲ್ಲರ ಬಗ್ಗೆ ಅಂದರೆ ದೇ ಎನ್ನುವಾಗ ಈ ಹ್ಯಾವ್ ಬಳಸಬೇಕು. ಎಕ್ಸಾಂಪಲ್ ನೋಡೋದಾದರೆ, ಐ ಹ್ಯಾವ್ ಅ ಪೆನ್ ಅಂದರೆ ನನ್ನ ಹತ್ರ ಪೆನ್ ಇದೆ ಅಂತ. ಹಾಗೆ ವಿ ಹ್ಯಾವ್ ಅ ಕಾರ್ ಅಂದರೆ ನಮ್ಮ ಹತ್ರ ಕಾರ್ ಇದೆ ಅಂತ. ಹಾಗೆ ಯು ಹ್ಯಾವ್ ಅ ಡೌಟ್ ಅಂದರೆ ನಿನಗೆ ಒಂದು ಡೌಟ್ ಇದೆ ಅಂದರೆ ಸಂಶಯವಿದೆ ಅಂತ ಅರ್ಥ. ಇನ್ನು 2ನೇ ರೂಲ್ ನೋಡೋದಾದರೆ, ಹ್ಯಾಸನ್ನು ನಾವು ಯಾವಾಗ ಬಳಸಬೇಕು? ಇದನ್ನು ನಾವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ಬಳಸ್ತೀವಿ. ಅಂದರೆ ಹಿ ಅಂದ್ರೇನು? ಅವನು ಅಂತ. ಶಿ ಅಂದರೆ ಅವಳು, ಇಟ್ ಅಂದರೆ ಅದು. ಅಥವಾ ಯಾವುದಾದ್ರೂ ಒಂದು ಹೆಸರಿನ ಜೊತೆ ಹ್ಯಾಸ್ ಬಳಸಬೇಕು. ಎಕ್ಸಾಂಪಲ್ ನೋಡೋದಾದರೆ, ಹಿ ಹ್ಯಾಸ್ ಅ ಮೊಬೈಲ್ ಅಂದರೆ ಅವನ ಹತ್ರ ಮೊಬೈಲ್ ಇದೆ ಅಂತ. ಹಾಗೆ ಶಿ ಹ್ಯಾಸ್ ಅ ಸ್ಕೂಟಿ ಅಂದರೆ ಅವಳ ಹತ್ರ ಸ್ಕೂಟಿ ಇದೆ ಅಂತ. ಹಾಗೆ ರಾಜು ಹ್ಯಾಸ್ ಅ ಸಿಸ್ಟರ್ ಅಂದರೆ ರಾಜುಗೆ ಒಬ್ಬ ತಂಗಿ ಇದ್ದಾಳೆ ಅಂತ ಅರ್ಥ. ಹೀಗೆ ನಾವು ಹ್ಯಾಸನ್ನು ಬಳಸ್ತೀವಿ. ಇನ್ನು ನಾವು ನಕಾರಾತ್ಮಕ ವಾಕ್ಯಗಳು ಅಂದರೆ ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಗೆಳೆಯರೇ, ನನ್ನ ಹತ್ರ ಏನಾದರೂ ಇದೆ ಅಂತ ಹೇಳೋದನ್ನು ನಾವು ಕಲ್ತಿದ್ದೀವಿ. ಒಂದು ವೇಳೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಬೇಕಾದ್ರೆ ಏನು ಮಾಡಬೇಕು? ಆಗ ನಾವು ಡೋಂಟ್ ಹ್ಯಾವ್ ಅಥವಾ ಡಸಂಟ್ ಹ್ಯಾವ್ ಬಳಸಬೇಕು. ನೋಡಿ, ಐ ಡೋಂಟ್ ಹ್ಯಾವ್ ಮನಿ ಅಂದರೆ ನನ್ನ ಹತ್ರ ಹಣವಿಲ್ಲ ಅಂತ. ಹಾಗೆ ಶಿ ಡಸಂಟ್ ಹ್ಯಾವ್ ಅ ಬ್ಯಾಗ್ ಅಂದರೆ ಅವಳ ಹತ್ರ ಬ್ಯಾಗ್ ಇಲ್ಲ. ನೆನ್ಪಿಡಿ, ಶಿ ಹಿ ಬಂದಾಗ ಡಸಂಟ್ ಬಂದ ಮೇಲೆ ಮತ್ತೆ ಹ್ಯಾವ್ ಬಳಸಬೇಕಾಗುತ್ತೆ. ಹಾಗೆ ಸಮರಿ ಚಾರ್ಟ್ ನಿಮಗೆ ಮತ್ತೆ ಕನ್ಫ್ಯೂಸ್ ಆಯಿತಾ? ಹಾಗಾದರೆ ಈ ಚಾರ್ಟ್ ನೋಡಿ, ಐ, ವಿ, ಯು, ದೇ ಅಂತ ಬಂದಾಗ ಹ್ಯಾವ್ ಹಾಕಿ. ಹಾಗೆ ಹಿ, ಶಿ, ಇಟ್ ಅಥವಾ ಯಾರದಾದ್ರೂ ಹೆಸರಿದ್ದರೆ ಹ್ಯಾಸ್ ಅಂತ ಬಳಸಿ. ಬೇಕಿದ್ದರೆ ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನಿಮಗೆ ಅಭ್ಯಾಸ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ಒಂದು ಕ್ವಿಜ್ ಕೂಡ ಇದೆ, ಇದು ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಈಗ ನಿಮಗೆ ಒಂದು ಪುಟ್ಟ ಪರೀಕ್ಷೆ ಮಾಡೋಣ. ಇಲ್ಲಿರುವ ವಾಕ್ಯ ನೋಡಿ, ದೇ ಡ್ಯಾಶ್ ಎ ಬಿಗ್ ಹೌಸ್. ಇಲ್ಲಿ ಖಾಲಿ ಇರೋ ಜಾಗದಲ್ಲಿ ಏನು ಬರುತ್ತೆ? ಹ್ಯಾಸ್ ಬರುತ್ತಾ, ಹ್ಯಾವ್ ಬರುತ್ತಾ ಅಥವಾ ಈಸ್ ಬರುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಸರಿಯಾದ ಉತ್ತರ ಹೇಳಿಬಿಡ್ಲಾ? ಸರಿಯಾದ ಉತ್ತರ ಆಪ್ಷನ್ ಬಿ, ಹ್ಯಾವ್ ಅಂತ ಬರುತ್ತೆ. ಯಾಕಂದರೆ ನಾವು ಈಗಾಗಲೇ ಕಲಿತ ಹಾಗೆ ದೇ ಅಂದರೆ ಬಹುಮತ ಅಥವಾ ಪ್ಲೂರಲ್. ಹಾಗಾಗಿ ಇಲ್ಲಿ ಹ್ಯಾವ್ ಬರಬೇಕು. ಕರೆಕ್ಟಾಗಿ ಗೆಸ್ ಮಾಡಿದವರಿಗೆ ಅಭಿನಂದನೆಗಳು. ಹಾಗೆ ನಿಮಗೊಂದು ಹೋಮ್ವರ್ಕ್ ಕೂಡ ಇದೆ. ಈ 3 ವಾಕ್ಯಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಟೈಪ್ ಮಾಡಿ ಆನ್ಸರ್ ಏನು ಅಂತ. ಆ 3 ಸೆಂಟೆನ್ಸ್ ಯಾವುದು ಅಂದರೆ, ಮೊದಲನೇದಾಗಿ ನನ್ನ ಹತ್ರ ಒಂದು ಐಡಿಯಾ ಇದೆ. 2ನೇದು ಅವಳ ಹತ್ರ ಕೆಂಪು ಪೆನ್ ಇದೆ. 3ನೇದಾಗಿ ನಿನಗೆ ಸಮಯವಿಲ್ಲ. ಇದನ್ನು ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹ್ಯಾವ್ ಮತ್ತು ಹ್ಯಾಸ್ ಬಗ್ಗೆ ಈಗ ನಿಮಗೆ ಯಾವುದೇ ಡೌಟ್ ಇಲ್ಲ ಅಂತ ಕೂಡ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಲೆಸನ್ನಲ್ಲಿ ಇನ್ನೂ ಮಜವಾಗಿ ಇಂಗ್ಲಿಷ್ ಕಲಿಯೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಧನ್ಯವಾದಗಳು.